ಸಿಎಂ ಸಿದ್ದರಾಮಯ್ಯ ಆಪ್ತನಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಚೆಕ್ಮೇಟ್ ಇಟ್ಟಿದ್ದಾರೆ. ದಾವಣಗೆರೆ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಜಮೀರ್ ಅಸಮಾಧಾನಗೊಂಡಿದ್ದಾರೆ. ಸಮರ್ಥ್ಗೆ ಟಿಕೆಟ್ ಕೊಡಿಸುವಲ್ಲಿ ಸಕ್ಸಸ್ ಆಗಿದ್ರು ಡಿಕೆಶಿ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಬೈ ಎಲೆಕ್ಷನ್ ಅಖಾಡ ಸಾಕಷ್ಟು ರಂಗೇರಿದೆ. ಅಲ್ಲಿ ಸಾದಿಕ್ ಪೈಲ್ವಾನ್ ಅವರಿಗೆ ಟಿಕೆಟ್ ನೀಡಬೇಕು ಅಂತ ಇತ್ತು. ಜಮೀರ್ ಅದಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟರು. ಅಲ್ಪಸಂಖ್ಯಾತರ ಪರ ಸಿದ್ದರಾಮಯ್ಯ ಕೂಡ ಒಲವನ್ನ ಹೊಂದಿದ್ರು. ಆದರೆ ಸಾದಿಕ್ಗೆ ಟಿಕೆಟ್ ನೀಡಲೇಬೇಕು ಅಂತ ಜಮೀರ್ ಪಟ್ಟು ಹಿಡಿದು ಕೂತಿದ್ರು. ಇದರ ನಡುವೆ ಸಮರ್ಥ್ಗೆ ಹೈಕಮಾಂಡ್ ಟಿಕೆಟ್ ಅನ್ನ ನೀಡಿತ್ತು. ಸಮರ್ಥ್ ಶಾಮನೂರು ನಾಮಪತ್ರ ಸಲ್ಲಿಕೆಗೆ ಜಮೀರ್ ಗೈರಾಗಿದ್ರು. ಸಾದಿಕ್ ಪೈಲ್ವಾನ್ ಮನವೊಲಿಸೋದಕ್ಕೂ ಕೂಡ ಜಮೀರ್ ಹಿಂದೇಟನ್ನ ಹಾಕಿದ್ರು. ಹಾಗಾಗಿ ರಿಜ್ವಾನ್ ಅರ್ಷದ್ ಮತ್ತು ಸಲೀಂ ಮೂಲಕ ಸಂಧಾನಕ್ಕೆ ಪ್ರಯತ್ನ ಪಡಲಾಯಿತು. ಅದಾದ್ಮೇಲೆ ಸಿಎಂಎ ಹೋಗಬೇಕಾಯ್ತು ಅವರ ಮನವನ್ನ ಒಲಿಸೋದಕ್ಕೆ. ಸಾದಿಕ್ ಮನವೊಲಿಸಲು ಜಮೀರ್ ಮುಂದಾಗಲಿಲ್ಲ. ಹೀಗಾಗಿ ರಿಜ್ವಾನ್ ಮತ್ತು ಸಲೀಂ ಅವ್ರನ್ನ ಕಳಿಸ್ತಿತ್ತು ಕೆಪಿಸಿಸಿಯಿಂದ. ಸೊ ಹಾಗಾಗಿ ಅವರು ಮನವೊಲಿಸುವಲ್ಲಿ ಯಶಸ್ಸನ್ನ ಪಡ್ಕೊಳ್ಳೋಕ್ಕಾಗಲಿಲ್ಲ. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಅವರೇ ಹೋಗಿ ಅವರ ಮನವನ್ನ ಒಲಿಸಬೇಕಾಯ್ತು. ಇದ್ರ ಬಗ್ಗೆ ಪ್ರೆಸ್ ಮೀಟ್ ಕೂಡ ಮಾಡಲಾಯಿತು. ಸಮರ್ಥ್ ಶಾಮನೂರು ನಾಮಪತ್ರ ಸಲ್ಲಿಕೆಗೆ ಜಮೀರ್ ಬರಲಿಲ್ಲ. ಒಂದು ಕಡೆ ಸಿದ್ದರಾಮಯ್ಯ ಆಪ್ತ ಜಮೀರ್ಗೆ ಚೆಕ್ಮೇಟ್ ಇಟ್ರ ಡಿಸಿಎಂ ಡಿಕೆ ಶಿವಕುಮಾರ್ ಅಂತ ಹೇಳಿ ಅಲ್ಪಸಂಖ್ಯಾತರ ಪರ ಸಿಎಂ ಒಲವನ್ನ ತೋರಿಸಿದ್ರು. ಆದರೆ ಸಮರ್ಥ್ ಶಾಮನೂರಿಗೆ ಟಿಕೆಟ್ ಕೊಡಿಸುವಲ್ಲಿ ಡಿಸಿಎಂ ಸಕ್ಸಸ್ ಆಗಿದ್ದಾರೆ.